ನನ್ನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೇಳ ಹೊರಟಿರುವ ಕಥೆಯ ಹೆಸರು ಕತ್ತಲೆಯೇ ಇಲ್ಲದ ಊರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಬನ್ನಿ ಶುರು ಮಾಡೋಣ. ಸರಿ, ಹಾಗಾದ್ರೆ ಈ ಕಥೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಇದರಲ್ಲಿ ಮುಖ್ಯವಾಗಿ 4 ಭಾಗಗಳಿವೆ. ಮೊದಲು ಒಂದು ಹಳ್ಳಿಯ ಚಿಂತೆ, ಆಮೇಲೆ ಒಂದು ಪ್ರಮುಖ ಹಸ್ತಕ್ಷೇಪ, ನಂತರ ಒಂದು ಸೃಜನಾತ್ಮಕ ಪಾಠ ಮತ್ತು ಕೊನೆಯದಾಗಿ ಹಗಲಿನಲ್ಲೇ ಬಂದ ಒಂದು ರಾತ್ರಿ. ಬನ್ನಿ ನಮ್ಮ ಕಥೆಯ ಮೊದಲನೇ ಭಾಗಕ್ಕೆ ಹೋಗೋಣ. ಇಲ್ಲಿ ನಮ್ಮ ಮುಖ್ಯ ಪಾತ್ರಗಳ ಪರಿಚಯ ಆಗುತ್ತೆ, ಜೊತೆಗೆ ಅವರ ಹಳ್ಳಿಯಲ್ಲಿ ಒಂದು ದೊಡ್ಡ ಸಮಸ್ಯೆ ಕೂಡ ಬೆಳಕಿಗೆ ಬರುತ್ತೆ. ಕತೆ ಶುರುವಾಗೋದು ಒಂದು ಚಿಕ್ಕ ಹಳ್ಳಿಯಲ್ಲಿ. ಅಲ್ಲಿ ಕೀರ್ತಿ ಮತ್ತು ಬಾಲು ಅಂತ 2 ಮಕ್ಕಳಿದ್ರು. ಆದರೆ ಅವರಿಬ್ರು ಶಾಲೆಗೆ ಹೋಗೋಡು ಬಿಟ್ಟು ಊರಿನ ಬೀದಿಗಳಲ್ಲಿ ಸುಮ್ಮನೆ ಅಡ್ಡಾಡ್ಕೊಂಡಿದ್ರು. ಇದನ್ನ ನೋಡಿದ ಊರಿನ ಮುಖ್ಯಸ್ಥ ದುರ್ಗಾರಾವ್ ಮಕ್ಕಳನ್ನ ಕರೆದು ಕೇಳ್ತಾರೆ, ಏನ್ ಮಕ್ಳೇ, ಯಾಕೆ ಶಾಲೆಗೆ ಹೋಗ್ತಿಲ್ಲ ಅಂತ. ಅದಕ್ಕೆ ಆ ಮಕ್ಕಳು ಕೊಟ್ಟ ಉತ್ತರ ಕೇಳೋರ್ಗೆ ಶಾಕ್ ಆಗುತ್ತೆ. ಮಕ್ಕಳು ಹೇಳ್ತಾರೆ, ಶಾಲೆಗೆ ಯಾಕೆ ಹೋಗ್ಬೇಕು, ಅಲ್ಲಿ ಟೀಚರ್ಗಳು ಪಾಠ ಮಾಡಲ್ಲ, ಬರೀ ಫೋನ್ ನೋಡ್ತಾ ಕೂತಿರ್ತಾರೆ, ಅದಕ್ಕಿಂತ ಮನೇಲೇ ಇರೋದು ಒಳ್ಳೇದಲ್ಲವೇ ಅಂತ. ಮಕ್ಕಳ ಈ ನೇರವಾದ ಮಾತಿನಿಂದ ದುರ್ಗಾರಾವ್ ಅವರಿಗೆ ಒಂಥರ ಆಶ್ಚರ್ಯ ಆಗತ್ತೆ. ಅವರು ಸುಮ್ಮನೆ ಆಗಲ್ಲ. ಸರಿ, ನಿಮ್ಮ ಮಾತು ನಿಜಾನಾ ಅಂತ ನಾನು ಪರೀಕ್ಷೆ ಮಾಡ್ತೀನಿ. ಒಂದು ವೇಳೆ ನೀವು ಹೇಳಿದ ನಿಜ ಆಗಿದ್ರೆ ಶಾಲೆಯನ್ನ ಸರಿಪಡಿಸೋ ಜವಾಬ್ದಾರಿ ನಂದು ಅಂತ ಭರವಸೆ ಕೊಡ್ತಾರೆ. ನೋಡಿ, ಇಲ್ಲೇ ಕತೆಗೆ ಒಂದು ದೊಡ್ಡ ತಿರುವು ಸಿಗೋದು. ಸರಿ, ಹಾಗಾದ್ರೆ ಆ ಒಂದು ಭರವಸೆ ಎಂಥ ದೊಡ್ಡ ಬದಲಾವಣೆಯನ್ನ ತರುತ್ತೆ ಅಂತ ಈಗ ನೋಡೋಣ ಬನ್ನಿ. ದುರ್ಗಾರಾವ್ ಅವರು ಸುಮ್ಮನೆ ಮಕ್ಕಳ ಮಾತನ್ನ ನಂಬಲ್ಲ. ವಿಷಯ ನಿಜಾನಾ ಅಂತ ತಿಳ್ಕೊಳ್ಳೋಕೆ ತಕ್ಷಣ ಮುಂದಾಗ್ತಾರೆ. ಅವ್ರು ಯಾರಿಗೂ ಗೊತ್ತಾಗದ ಹಾಗೆ ಶಾಲೆಯ ಅಡಿಗೆಯವರಾದ ಸತ್ಯಮ್ಮನವರ ಹತ್ರ ಮಾತಾಡ್ತಾರೆ. ಆಗ ಸತ್ಯಮ್ಮ, ಹೌದು, ಮಕ್ಕಳು ಹೇಳಿದ್ದು ನಿಜ, ಟೀಚರ್ಗಳು ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ವಿಷಯವನ್ನ ಖಚಿತಪಡಿಸ್ತಾರೆ. ಸತ್ಯ ಏನು ಅಂತ ಗೊತ್ತಾದ ತಕ್ಷಣ ದುರ್ಗಾರಾವ್ ನೇರವಾಗಿ ಪ್ರಿನ್ಸಿಪಲ್ ಮಮತಾ ಅವರ ಹತ್ರ ಹೋಗ್ತಾರೆ. ತುಂಬಾ ಖಡಕ್ಕಾಗಿ ಹೇಳ್ತಾರೆ, ನೋಡಿ, ಈ ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ನಿಮ್ಮೆಲ್ಲರ ಕೆಲಸ ಹೋಗುತ್ತೆ, ಹುಷಾರ್ ಅಂತ ಒಂದು ಗಟ್ಟಿ ಎಚ್ಚರಿಕೆ ಕೊಡ್ತಾರೆ. ಆ ಎಚ್ಚರಿಕೆಯಿಂದ ಏನಾಯ್ತು ಗೊತ್ತಾ? ಮ್ಯಾಜಿಕ್! ಮರುದಿನವೇ ಪ್ರಿನ್ಸಿಪಾಲ್ ಮಮತಾ ಅವರೇ ತುಂಬಾ ಉತ್ಸಾಹದಿಂದ ಪಾಠ ಮಾಡೋಕ್ ಶುರು ಮಾಡ್ತಾರೆ. ಇದನ್ನ ನೋಡಿ ವಿದ್ಯಾರ್ಥಿಗಳಿಗೂ ಕಲಿಯೋಕೆ ತುಂಬಾನೇ ಆಸಕ್ತಿ ಬರುತ್ತೆ. ಈ ಸುದ್ದಿ ಕೀರ್ತಿ ಮತ್ತು ಬಾಲುಗೆ ಮುಟ್ಟಿದ ತಕ್ಷಣ ಅವರೂ ಖುಷಿಯಿಂದ ಮತ್ತೆ ಶಾಲೆಗೆ ಬರೋಕ್ ಶುರು ಮಾಡ್ತಾರೆ. ಈಗ ನೋಡಿ, ಶಾಲೆಯ ವಾತಾವರಣ ಪೂರ್ತಿ ಬದಲಾಗಿದೆ. ವಿದ್ಯಾರ್ಥಿಗಳೆಲ್ಲ ಪಾಠ ಕೇಳೋಕ್ ರೆಡಿಯಾಗಿದ್ದಾರೆ. ಇಂಥ ಸಮಯದಲ್ಲಿ ಟೀಚರ್ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಹೊಸ ವಿಷಯವನ್ನ ಮಕ್ಕಳ ಮುಂದೆ ಇಡ್ತಾರೆ. ಆ ವಿಷಯ ಏನಂದ್ರೆ ಮಧ್ಯರಾತ್ರಿ ಸೂರ್ಯನ ನಾಡು. ಅಂದ್ರೆ ನಮ್ಮ ಭೂಮಿ ಮೇಲೆ ಕೆಲವು ಜಾಗಗಳಲ್ಲಿ ಕೆಲವು ತಿಂಗಳು ಕಾಲ ಸೂರ್ಯ ಮುಳುಗೋದೇ ಇಲ್ವಂತೆ, ಅಲ್ಲಿ ರಾತ್ರಿ ಅನ್ನೋದೇ ಇರಲ್ವಂತೆ. ಈ ವೈಜ್ಞಾನಿಕ ವಿಚಾರ ಕೇಳಿ ಮಕ್ಕಳಿಗೆಲ್ಲ ಕುತೂಹಲ ತಡೆಯೋಕ್ಕಾಗಲ್ಲ. ಈ ವಿಷಯ ಕೇಳಿದ ತಕ್ಷಣ ಮಕ್ಕಳೆಲ್ಲ ಎಕ್ಸೈಟ್ ಆಗ್ತಾರೆ. ಒಬ್ಬ ಎದ್ದು ನಿಂತು ಕೇಳ್ತಾನೆ, ಟೀಚರ್, ಕೇಳೋಕೆ ಎಷ್ಟು ಚೆನ್ನಾಗಿದೆ, ನಮ್ಮನ್ನ ಆ ಜಾಗಕ್ಕೊಂದು ಟೂರ್ ಕರ್ಕೊಂಡೋಗ್ತೀರಾ ಅಂತ. ಆದ್ರೆ ಅಷ್ಟು ದೂರದ, ಅಷ್ಟು ದುಬಾರಿ ಟ್ರಿಪ್ ಹೋಗೋದು ಅಸಾಧ್ಯ ಅಲ್ವಾ? ಹಾಗಾದ್ರೆ ಟೀಚರ್ ಈ ಅದ್ಭುತವಾದ ವಿದ್ಯಮಾನವನ್ನ ಮಕ್ಕಳಿಗೆ ಹೇಗೆ ತೋರಿಸೋದು? ಇದು ನಿಜಕ್ಕೂ ಒಂದು ದೊಡ್ಡ ಸವಾಲಾಗಿತ್ತು. ಇಲ್ಲೇ ನೋಡಿ ಆ ಟೀಚರ್ ಅವರ ಕಮಿಟ್ಮೆಂಟ್ ಕಾಣೋದು. ಅವ್ರೇನ್ ಮಾಡ್ತಾರೆ ಗೊತ್ತಾ? ಆ ಜಾಗಕ್ಕೆ ಹೋಗಕ್ಕಾಗಲ್ವಾ, ಪರವಾಗಿಲ್ಲ, ಆ ಅನುಭವವನ್ನೇ ಮಕ್ಕಳ ಹತ್ರ ತರೋಣ ಅಂತ ನಿರ್ಧಾರ ಮಾಡ್ತಾರೆ. ಹಾಗಾದ್ರೆ ರಾತ್ರಿಯೇ ಇಲ್ದ ನಾಡನ್ನ ಶಾಲೆಯಲ್ಲೇ ಹೇಗೆ ಸೃಷ್ಟಿ ಮಾಡೋದು? ಅದಕ್ಕೆ ಟೀಚರ್ ಒಂದು ಸೂಪರ್ ಪ್ಲಾನ್ ಮಾಡ್ತಾರೆ. ಸ್ಟೆಪ್ 1, ಎಲ್ಲಾ ವಿದ್ಯಾರ್ಥಿಗಳು ಆ ರಾತ್ರಿ ಶಾಲೆಯಲ್ಲೇ ಉಳಿದುಕೊಳ್ಳಬೇಕಾದ ವಸ್ತುಗಳನ್ನ ತರಬೇಕು. ಸ್ಟೆಪ್ 2, ಶಾಲೆ ಗೇಟ್ಗಳನ್ನ ಲಾಕ್ ಮಾಡಿ ಅದನ್ನೊಂದು ಪ್ರತ್ಯೇಕ ಜಗತ್ತಿನಂತೆ ಮಾಡೋದು. ಸ್ಟೆಪ್ 3, ಇದಕ್ಕೆ ಸಹಾಯ ಮಾಡೋಕೆ ರಾಜೇಶ್ ಅನ್ನೋ ಎಲೆಕ್ಟ್ರಿಷಿಯನ್ ಅನ್ನ ಕರೆಸೋದು. ಮತ್ತು ಕೊನೆಯದಾಗಿ ಸ್ಟೆಪ್ 4, ಶಾಲೆಯ 4 ಮೂಲೆಗಳಲ್ಲಿ 4 ಶಕ್ತಿಶಾಲಿ ಲೈಟ್ಗಳನ್ನ ಅಳವಡಿಸೋದು. ಇವೇ ನಮ್ಮ ಕೃತಕ ಸೂರ್ಯ. ಸಂಜೆ ಸರಿಯಾಗಿ 6 ಗಂಟೆ. ಹೊರಗೆ ನಿಧಾನವಾಗಿ ಕತ್ತಲಾಗೋ ಸಮಯ. ಅದೇ ಹೊತ್ತಿಗೆ ಎಲೆಕ್ಟ್ರಿಷಿಯನ್ ರಾಜೇಶ್ ಆ 4 ದೊಡ್ಡ ಲೈಟ್ಗಳ ಸ್ವಿಚ್ ಆನ್ ಮಾಡ್ತಾರೆ. ಆ ಕ್ಷಣದಲ್ಲಿ ಶಾಲೆಯ ವಾತಾವರಣವೇ ಬದಲಾಗಿ ಹೋಗುತ್ತೆ. ಹಾಗಾದ್ರೆ ಆ ಪ್ರಯೋಗದ ರಿಸಲ್ಟ್ ಏನಾಯ್ತು? ಸಂಜೆ ಆಯ್ತು, ರಾತ್ರಿ ಆಯ್ತು, ಆದ್ರೆ ಶಾಲೆಯಲ್ಲಿ ಮಾತ್ರ ಪೂರ್ತಿ ಹಗಲಿನ ಹಾಗೆ ಬೆಳಕು. ಇದರಿಂದ ಮಕ್ಕಳಿಗೆಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅವರಿಗೆ ನಿದ್ದೆನೇ ಬರೋದಿಲ್ಲ, ಇಡೀ ರಾತ್ರಿ ಆಟ ಆಡ್ತಾನೇ ಇರ್ತಾರೆ. ಹೀಗೆ ಅವತ್ತು ಅವರು ಸೂರ್ಯ ಮುಳುಗದ ಒಂದು ರಾತ್ರಿಯನ್ನ ಅನುಭವಿಸ್ತಾರೆ. ಹೌದು, ಅಕ್ಷರಶಃ ಆ ದಿನ ರಾತ್ರಿಯೇ ಹಗಲಾಗಿತ್ತು. ಆ ಟೀಚರ್ನ ಪಾಠ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಈ ಇಡೀ ಅನುಭವದ ನಂತರ ಬಾಲು ಒಂದು ಮಾತನ್ನ ಹೇಳ್ತಾನೆ. ಅದು ಈ ಕಥೆಯ ಹೃದಯ ಅಂತಲೇ ಹೇಳ್ಬೋದು. ಅವನು ಹೇಳ್ತಾನೆ, ಟೀಚರ್, ಸದಾ ಬೆಳಕಿರೋ ಜಾಗಕ್ಕಿಂತ ಹಗಲು ರಾತ್ರಿ ಎರಡೂ ಇರೋ ನಮ್ಮೂರೇ ನನಗಿಷ್ಟ. ಸೂರ್ಯ ಹುಟ್ಟಿದಾಗ ಎದ್ದು ಸೂರ್ಯ ಮುಳುಗುದ್ಮೇಲೆ ನಿದ್ದೆ ಮಾಡೋದು, ಆ ಜೀವನದಲ್ಲೇ ಒಂದು ಸೌಂದರ್ಯ ಇದೆ.
ನೋಡಿ, ಈ ಒಂದು ಪ್ರಯೋಗದಿಂದ ಎಷ್ಟೆಲ್ಲಾ ಬದಲಾವಣೆಯಾಯಿತು. ಇದು ಕೇವಲ ಒಂದು ಪಾಠ ಆಗಿರಲಿಲ್ಲ, ಇದು ಶಾಲೆಯ ಸಮಸ್ಯೆಯನ್ನೇ ಬಗೆಹರಿಸಿತು. ಮರುದಿನ ಬೆಳಿಗ್ಗೆ ಲೈಟ್ಗಳನ್ನೆಲ್ಲ ತೆಗೆದ್ರು. ಊರಿನ ಮುಖ್ಯಸ್ಥರು ಶಾಲೆಗೆ ಬಂದು ಟೀಚರ್ಗಳಿಗೆ ಧನ್ಯವಾದ ಹೇಳಿದ್ರು. ಮುಖ್ಯವಾಗಿ ಮಕ್ಕಳಿಗೆ ಸೃಜನಾತ್ಮಕ ಕಲಿಕೆ ಅಂದ್ರೆ ಏನು ಅಂತ ಗೊತ್ತಾಯಿತು. ಜೊತೆಗೆ ನಮ್ಮ ಪ್ರಕೃತಿಯ ಬಗ್ಗೆ ಒಂದು ಹೊಸ ಗೌರವ ಮೂಡಿತು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಪಾಠ ನಮ್ಮ ಜೀವನದಲ್ಲಿ ಯಾವತ್ತೂ ಮರೆಯಲಾಗದ ಹಾಗೆ ಉಳಿಬೇಕಂದ್ರೆ ಅದರಲ್ಲಿ ಏನಿರ್ಬೇಕು? ಈ ಪ್ರಶ್ನೆಯೊಂದಿಗೆ ಸೃಜನಾತ್ಮಕ ಶಿಕ್ಷಣದ ಶಕ್ತಿ ಎಷ್ಟು ದೊಡ್ಡದು ಅನ್ನೋದ್ರ ಬಗ್ಗೆ ಯೋಚಿಸೋಣ.